ನಮಸ್ಕಾರ ಫ್ರೆಂಡ್ಸ್. IPL ಅಂದ್ರೆ ಒಂದು ಬರೀ ಆಟ ಅಲ್ಲ, ಅದು ಕೋಟಿ ಕೋಟಿ ಹಣ ಹರಿಯುವ ಒಂದು ಸಮುದ್ರ. ಇವತ್ತು IPL ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ಒಂದು ದಿನ. ನಮ್ಮ ಹೆಮ್ಮೆಯ RCB ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡವು ಇವತ್ತಿನ ಹರಾಜಿನಲ್ಲಿ ಮಾರಾಟವಾಗಿವೆ. ಅದು ಕೂಡ ಸಾಮಾನ್ಯ ಬೆಲೆಯಲ್ಲ, ಬರೋಬ್ಬರಿ 31,000 ಕೋಟಿ ರೂಪಾಯಿಗೆ. ಹೌದು ಫ್ರೆಂಡ್ಸ್, ನೀವು ಕೇಳಿದ್ದು ನಿಜ. RCB ಈಗ IPL ಇತಿಹಾಸದಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟವಾದ ಜಗತ್ತಿನ ನಂಬರ್ 1 ತಂಡ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇತ್ತ BCCIಗೆ ಈ ಡೀಲ್ ಇಂದ ಕೂತಲ್ಲೇ 1500 ಕೋಟಿ ಅಧಿಕ ಲಾಭ ಬಂದಿದೆ. ಅಷ್ಟಕ್ಕೂ ಯಾರು RCBಯ ಹೊಸ ಬಾಸ್? BCCIಗೆ ಇಷ್ಟೊಂದು ಹಣ ಸಿಕ್ಕಿದ್ದು ಹೇಗೆ? ಕಂಪ್ಲೀಟ್ ಮ್ಯಾಟರ್ ಇಲ್ಲಿದೆ ನೋಡಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮಾರ್ಚ್ 24ಕ್ಕೆ IPL ಲೋಕದಲ್ಲಿ ಒಂದು ಬಿಗ್ ಸರ್ಪ್ರೈಸ್ ಕೊಟ್ಟ ದಿನ. ಕಳೆದ ಬಾರಿ ಚಾಂಪಿಯನ್ಸ್ ಆಗಿ 18 ವರ್ಷಗಳ ಕನಸನ್ನ ನನಸು ಮಾಡಿದ RCB ತಂಡವನ್ನ ಮಾಲೀಕರಾದ ಯುನೈಟೆಡ್ ಸ್ಪಿರಿಟ್ಸ್ ಮಾರಾಟಕ್ಕೆ ಇಟ್ಟಿದ್ರು. ಈಗ ಈ ತಂಡವನ್ನ ಆದಿತ್ಯ ಬಿರ್ಲಾ ಗ್ರೂಪ್, ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್, ಬೋಟ್ ವೆಂಚರ್ಸ್ ಮತ್ತು ಅಮೆರಿಕದ ದೈತ್ಯ ಕಂಪನಿ ಬ್ಲಾಕ್ ಸ್ಟೋನ್ ಸೇರಿಕೊಂಡು ಬರೋಬ್ಬರಿ 16,660 ಕೋಟಿ ರೂಪಾಯಿಗೆ ಖರೀದಿ ಮಾಡಿವೆ. ಯೋಚನೆ ಮಾಡಿ ಫ್ರೆಂಡ್ಸ್, RCB ಅಂದ್ರೆ ಆ ರೇಂಜ್ಗೆ ಬ್ರಾಂಡ್ ವ್ಯಾಲ್ಯೂ ಇದೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಏನ್ ಕೂಡ ಕಮ್ಮಿ ಇಲ್ಲ. ಕಾಲ್ ಸೊಮಾನಿಯಾ ಅವರ ಗುಂಪು 15,000 ಕೋಟಿ ಕೊಟ್ಟು ಈ ತಂಡವನ್ನ ತನ್ನದಾಗಿಸಿಕೊಂಡಿದೆ. ಅಲ್ಲಿಗೆ ಈ ಎರಡೂ ತಂಡಗಳ ಒಟ್ಟು ಬೆಲೆ 31,000 ಕೋಟಿ ದಾಟಿದೆ. ಈಗ ಇಲ್ಲಿ ಅಸಲಿ ಮ್ಯಾಟರ್ ಕೇಳಿ. ತಂಡಗಳು ಮಾರಾಟವಾದರೆ BCCIಗೆ ಏನು ಲಾಭ ಅನ್ಕೋಬೇಡಿ. IPL ನಿಯಮದ ಪ್ರಕಾರ ಯಾವುದೇ ತಂಡ ಮಾಲೀಕರು ಬದಲಾದರೆ ಆ ಮಾರಾಟದ ಮೊತ್ತದಲ್ಲಿ 5% ಹಣವನ್ನು BCCI ಶುಲ್ಕವಾಗಿ ಪಡೆಯುತ್ತೆ. ಹಾಗೆ ಲೆಕ್ಕ ಹಾಕಿದ್ರೆ 16,660 ಕೋಟಿಗೆ ಮಾರಾಟವಾದ RCB BCCI ಖಜಾನೆಗೆ ಸೇರಿದ್ದು 830 ಕೋಟಿ. ಇತ್ತ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ 750 ಕೋಟಿ ಬಂದಿದೆ. ಅಂದ್ರೆ ಬರೀ ಈ ಎರಡು ತಂಡಗಳ ಕೈ ಬದಲಾಗಿದ್ದಕ್ಕೆ BCCIಗೆ ಕೂತಲ್ಲೇ 1583 ಕೋಟಿ ಲಾಭ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದನ್ನೇ ಅಲ್ವಾ ಸ್ಮಾರ್ಟ್ ಬಿಸ್ನೆಸ್ ಅನ್ನೋದು. ರಾಜಸ್ಥಾನ್ ರಾಯಲ್ಸ್ ವಿಷಯಕ್ಕೆ ಬಂದ್ರೆ ಈ ಹೊಸ ಒಪ್ಪಂದ ಅಂದ್ರೆ ಈ ಸೀಸನ್ ಮುಗಿಯುವವರೆಗೂ ಮನೋಜ್ ವಾಜಪೇಯಿ ಅವರೇ ಮಾಲೀಕರಾಗಿ ಇರ್ತಾರೆ. ಅಂದ್ರೆ RCB ಕತೆ ಹೀಗಿಲ್ಲ. ಈ ಕೂಡಲೇ ಹೊಸ ಮಾಲೀಕರು ಅಧಿಕಾರ ತಗೋತಾರೆ. ಅಮೆರಿಕದ ದೈತ್ಯ ಹೂಡಿಕೆದಾರರು RCBಗೆ ಹಣ ಸುರಿತಿದ್ದಾರೆ ಅಂದ್ರೆ ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್. ಮುಂದಿನ ದಿನಗಳಲ್ಲಿ RCB ತಂಡವು ಇನ್ನೂ ಹೈಲೈಟ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಚಾಂಪಿಯನ್ ಪಟ್ಟದ ಜೊತೆಗೆ ಈಗ ರಿಚೆಸ್ಟ್ ತಂಡ ಅನ್ನೋ ಟ್ಯಾಗ್ ಕೂಡ ನಮ್ಮದಾಗಿದೆ. RCB ಇವತ್ತು ಜಗತ್ತಿನ ಅತ್ಯಂತ ದುಬಾರಿ ತಂಡವಾಗಿ ಬೆಳೆದೋರಕ್ಕೆ ಕಾರಣ ಯಾರು? ಈ ಹೊಸ ಮಾಲೀಕರ ಎಂಟ್ರಿಯಿಂದ RCBಗೆ ಅದೃಷ್ಟ ಬದಲಾಗುತ್ತಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.